ಸಾಗರ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಆಯ್ಕೆಯ ಹಾಗೂ ಅವರಿಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಇವತ್ತು ಕರೆದಿರುವಂತಹ ವಿಶೇಷ ಪತ್ರಿಕಾಗೋಷ್ಠಿಗೆ ಈ ವೇದಿಕೆಯಲ್ಲಿರುವಂತಹ ನಮ್ಮ ಲಯನ್ಸ್ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷರು 317C ಅಲ್ಲಿ ಅತ್ಯುತ್ತಮವಾಗಿ ಲಯನ್ಸ್ ಕ್ಲಬ್ ನಂಬರ್ 1 ಕ್ಲಬ್ ಆಗಿ ಮಾಡಿದ ಹಾಗೂ ಇಡೀ ಲಯನ್ಸ್ ಕ್ಲಬ್ ಅನ್ನು ಕುಗ್ರಾಮಗಳಿಗೂ ಪರಿಚಯ ಮಾಡುತ್ತಿರುವಂತಹ ನಮ್ಮ ಆತ್ಮೀಯರು ಹಾಗೂ ಲಯನ್ಸ್ ಕ್ಲಬ್ನ ಒಂದು ಭೀಷ್ಮಾಂತರಿಕ ಹೆಸರಾಗಿರುವಂತಹ PMJF ಲಯನ್ ಪ್ರಸನ್ನ ಟಿ ಅವರು ನಮಗೆ ಕರ್ಕೊಂಡ್ಬಂದಿದ್ದಾರೆ. ಅವರಿಗೂ ನಾವು ಆತ್ಮೀಯವಾಗಿ ನಾವು ಸ್ವಾಗತ ಕೊಡ್ತೇವೆ. ಅದೇ ರೀತಿ 2026-27ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿರಿಯ ವಕೀಲರು ಹಾಗೂ ಪ್ರಖ್ಯಾತ ಕೃಷಿಕರು ಹಾಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿರುವಂತಹ PMJF ನಾಗರಾಜ್ ಸರ್ ಅವರಿದ್ದಾರೆ. ಅವರಿಗೂ ಸಮೇತ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿ ಲಯನ್ಸ್ ಕ್ಲಬ್ನ ಉಪಾಧ್ಯಕ್ಷರು, ನಾಡಾರ ಬಂಟ ಸಂಘದ ಅಧ್ಯಕ್ಷರು ಹಾಗೂ ವಾಕ್ಚತುರ ತುಂಬಾ ಜನಪ್ರಿಯ ಒಂದು ನಾಯಕರಾಗಿರುವಂತಹ ಸುಧೀರ್ ಲಯನ್ PMJF ಲಯನ್ ಸುಧೀರ್ ಶೆಟ್ಟಿ ಅವರು ಜೊತೆ ಇದ್ದಾರೆ. ಅವ್ರಿಗೂ ನಾವು ಆತ್ಮೀಯವಾಗಿ ನಾವು ಸ್ವಾಗತ ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಕ್ಲಬ್ನ ಒಂದು ಹೊಸ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತಹ ಲಯನ್ ನಾಗರಾಜ್ ಗುಡ್ಡೆಮನೆ ಅವರು ಇದ್ದಾರೆ. ಅವ್ರಿಗೂ ನಾವು ಆತ್ಮೀಯವಾಗಿ ನಾವು ಸ್ವಾಗತ ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ನ ಇನ್ನೊಬ್ಬರು ಸದಸ್ಯರು ನಮ್ಮ ಸತೀಶ್ ಮೊಗವೀರ್ ಇದ್ದಾರೆ. ಅವ್ರಿಗೂ ನಾವು ಆತ್ಮೀಯವಾಗಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸುವ ತಾಲೂಕು ಪತ್ರಕರ್ತರ ಸಂಘದ ಎಲ್ಲಾ ಪತ್ರಕರ್ತ ಮಿತ್ರರಿಗೂ ನಾವು ತುಂಬ ಹೃದಯದಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ನಿಮ್ಮ ಸಹಕಾರದಿಂದಲೇ ಲಯನ್ಸ್ ಕ್ಲಬ್ ಕಳೆದ ವರ್ಷ ಅನೇಕ ಸಾಧನೆಗಳು ಮಾಡಿದೆ. 53 ವರ್ಷದ ಇತಿಹಾಸದ ಲಯನ್ಸ್ ಕ್ಲಬ್ ನಂಬರ್ 1 ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕ್ಲಬ್ಬಿನ ಕೆಲಸ ಎಷ್ಟು ಮುಖ್ಯನೋ ಅದನ್ನ ಮನೆ ಮನೆಗೆ ತಲುಪುವಂತ ಕೆಲಸ, ಪ್ರತಿ ಒಂದು ಜನರಿಗೆ ರೀಚ್ ಮಾಡುವಂತ ಕೆಲಸನ ಈ ಪತ್ರಕರ್ತರ ಮಿತ್ರರು ನಮಗೆ ಸಾಗರದಲ್ಲಿ ಮಾಡ್ಕೊಟ್ಟಿದ್ದೀರಾ. ಹಾಗಾಗಿ ನಿಮಗೆ ನಾವು ಯಾವಾಗಲೂ ಅಪಾರ ಇರ್ತೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೂ ಆತ್ಮೀಯವಾಗಿ ನಾವು ಸ್ವಾಗತ ಕೊಡ್ತೇವೆ. ಸೊ ನನ್ನ ಪರಿಚಯ ಮಾಡ್ಕೊಬಿಡ್ತೇನೆ. ನನ್ನ ಹೆಸರು ಸಂತೋಷ್ ಫ್ರಾನ್ಸಿಸ್. 2026-27ನೇ ಸಾಲಿನ ಖಜಾಂಚಿಯಾಗಿ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಇರ್ತೀನಿ ಅಂತ ನಿಮಗೂ ಹೇಳ್ತಾ ನನ್ನ ಮಾತು ಮಿತ್ರರಿಗೆ ಶುಭ ಮುಂಜಾನೆಗಳು. ಲಯನ್ಸ್ ಕ್ಲಬ್ ಸಾಗರ, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್, ಲಯನ್ಸ್ ಕ್ಲಬ್ ಸಾಗರ, ಈ ಒಂದು ಸಂಸ್ಥೆ ಲಯನ್ಸ್ ಕ್ಲಬ್ ಅಂತಕ್ಕಂಥದ್ದು ಮೆಲ್ವಿನ್ ಜೋನ್ಸ್ ಇವರು 1917ರಲ್ಲಿ ಅಮೆರಿಕದಲ್ಲಿ ಸ್ಥಾಪಿಸಿದಂತ ಈ ಒಂದು ಸಂಸ್ಥೆ ರಾಷ್ಟ್ರಾದ್ಯಂತ ಇರ್ಬೋದು, ಪ್ರಪಂಚದಾದ್ಯಂತ ಇರ್ಬೋದು, ಎಲ್ಲಾ ಕಡೆಗಳು ಕೂಡ ಸೇವಾ ಚಟುವಟಿಕೆಗಳನ್ನ ಜನರಿಗೋಸ್ಕರವಾಗಿ ಮಾಡ್ತಾ ಬಂದಿರ್ತಕ್ಕಂಥ ಒಂದು ಸಂಸ್ಥೆ ಲಯನ್ಸ್ ಸಂಸ್ಥೆ. 1917ರಲ್ಲಿ ಅದು ಪ್ರಾರಂಭವಾಗಿತ್ತು. ತದನಂತರದಲ್ಲಿ ಅಲ್ಲಿ ಶುರುವಾದಂತ ನಂತರದಲ್ಲಿ 1974ನೇ ಇಸ್ವಿಯಲ್ಲಿ ಸಾಗರದಲ್ಲಿ ಅದನ್ನ ಆರಂಭ ಮಾಡ್ತಾರೆ. ಚಿಪ್ಪಳಿ ಗೋಪಾಲ್ ಕೃಷ್ಣ ರಾಯರು ಅದರ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಲಯನ್ಸ್ ಕ್ಲಬ್ ಅನ್ನ ಸಾಗರದಲ್ಲಿ ಸ್ಥಾಪನೆ ಮಾಡ್ತಾರೆ. ಆ 1974 ಏನು ಉದ್ಘಾಟನೆ ಆಗತ್ತೆ ಇಲ್ಲಿ ಸಾಗರದ ಲಯನ್ಸ್ ಕ್ಲಬ್, ಇವತ್ತಿಗೆ 54 ವರ್ಷಗಳ ಕಾಲ ಅವಿರತವಾದಂತ ಸಾಗರದ ಜನತೆಯೊಂದಿಗೆ, ತಾಲೂಕಿನ ಜನತೆಯೊಂದಿಗೆ ಜನಾನುರಾಗಿಯಾಗಿ ಎಲ್ಲರಿಗೂ ಕೂಡ ಸಾಮಾಜಿಕ ಸೇವೆಯನ್ನ ಮತ್ತು ಶೈಕ್ಷಣಿಕವಾದಂತ ಅವಕಾಶಗಳನ್ನಿರ್ಬೋದು, ಆರೋಗ್ಯದ ಒಂದು ಪರಿಕರಗಳನ್ನ ತಲುಪೋದಿರ್ಬೋದು, ಹಾಗೂ ಜನರಿಗೋಸ್ಕರವಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಬಂದಿದೆ. ಹಲವಾರು ಹಿರಿಯರ ಇದರಲ್ಲಿ ಒಂದು ಶ್ರಮ ಬಹಳಷ್ಟು ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು 54 ವರ್ಷಗಳ ಈ ಸಾಗರದ ಲಯನ್ಸ್ ಕ್ಲಬ್ ನ ಇತಿಹಾಸದಲ್ಲಿ ಹಿಂದಿನ ವರ್ಷ ಲಯನ್ PMJF ಪ್ರಸನ್ನ ಅವರು ಅಧಿಕಾರವನ್ನ ಸ್ವೀಕರಿಸಿದಂತ ಮಾಜಿ ಅಧ್ಯಕ್ಷರಾದಂತ ಪ್ರಸನ್ನ ಅವರು ಅಧಿಕಾರವನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ಸುಮಾರು 317C ಡಿಸ್ಟಿಕ್ ಉಡುಪಿ ಎಲ್ಲ ಸೇರಿ 317C ಅಂತಕ್ಕಂಥ ಡಿಸ್ಟಿಕ್ ನಲ್ಲಿ 53 ವರ್ಷಗಳ ಇತಿಹಾಸದಲ್ಲಿ ಸಾಗರ ಒಂದು 13 ಲಕ್ಷ ಪಾಯಿಂಟ್ಗಳನ್ನ ತೆಗೆದುಕೊಂಡು ನಂಬರ್ 1 ಸ್ಥಾನದಲ್ಲಿ ಇವತ್ತು ಅಲಂಕೃತವಾಗಿದೆ. 317C ಯಲ್ಲಿ ಪ್ರಥಮ ಸ್ಥಾನದಲ್ಲಿ 13 ಲಕ್ಷ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡಂತ ನಮ್ಮ ಪ್ರಸನ್ನ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಾಗರ ಲಯನ್ಸ್ ಸಂಸ್ಥೆಗೆ ಅಭಿನಂದನೆಗಳನ್ನ ವೈಯಕ್ತಿಕವಾಗಿ ಸಲ್ಲಿಸ್ತಾ ಇದ್ದೇನೆ. ಹಾಗೆ 13 ಲಕ್ಷ
ಸೆಕೆಂಡ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ ಅದು 6.5 ಲಕ್ಷ ಪಾಯಿಂಟ್ ಅಲ್ಲಿ ತಗೊಂಡಿದ್ದಾರೆ. ಸೊ ಬಹಳಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಕಾರ್ಯಕ್ರಮಗಳು ಮಾಡಿದ್ದಾರೆ, ಸೇವಾ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತು. ಹಲವಾರು ಒಂದು 50-60 ಕಾರ್ಯಕ್ರಮಗಳಾಗಿದೆ. ಹಳ್ಳಿಗಳಿಗೆ ಡೆಸ್ಕ್ ವಿತರಣೆ ಆಗಿರ್ಬೋದು, ಆಮೇಲೆ ವಾಕರ್ ಆನ್ ವೀಲ್ಸ್ ಇರ್ಬೋದು, ಆಮೇಲೆ ಅಕ್ಕಿ ಕೊಟ್ಟಿರ್ತಕ್ಕಂಥ ಇರ್ಬೋದು, ಹಾಗೆ ಹಲವಾರು ಸೇವಾ ಚಟುವಟಿಕೆಗಳ ಭಾಗವಾಗಿ ಹಲವಾರು ದಾನಿಗಳನ್ನ ಒಳಗೂಡಿಸ್ಕೊಂಡು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಕಾಣ್ತಕ್ಕಂಥವ್ರು ನಮ್ಮ ಈಗ ಹಾಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ PMJF ನಾಗರಾಜ್ ನಾಯ್ಕ್ ಅವರು PMJF ನಾಗರಾಜ್ ನಾಯ್ಕ್ ಅವರು ತಕ್ಷಣ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ 2 PMJF ಗಳನ್ನ ಅಂದ್ರೆ MJF ಗಳನ್ನ ಲಯನ್ಸ್ ಸಂಸ್ಥೆಗೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯವಾದಂತ ಉಕ್ರೇನ್ ನಲ್ಲಿ ಏನ್ ನಿರಾಶ್ರಿತರಾದ್ರೆ ಅದಕ್ಕೋಸ್ಕರ ಏನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಹೋರಾಟಗಳು ನಡೀತಾ ಇದೆ ಅವರ ಪರವಾಗಿ ಅವರಿಗೋಸ್ಕರ ಒಂದು MJF ಗಳನ್ನ ನೀಡಿರ್ತಕ್ಕಂಥದ್ರಲ್ಲಿ ನಮ್ಮ 2 MJF ಗಳನ್ನ ಸುಮಾರು 2 ಲಕ್ಷ ರೂಪಾಯಿಗಳ ಮೊತ್ತವನ್ನು, ಪ್ರಸನ್ನ ಅವರು ಕೂಡ 2 ಲಕ್ಷ ರೂಪಾಯಿಗಳ ಮೊತ್ತವನ್ನು ನೀಡಿದ್ದಾರೆ. TV ಪಾಂಡುರಂಗ್ ಅವರು ಕೂಡ 1 MJF ನೀಡಿದ್ದಾರೆ. ನನ್ನ ಸುಧೀರ್ ಶೆಟ್ಟಿ ನಾನು ಕೂಡ MJF ನೀಡಿದ್ದಾರೆ. ರಾಜಶ್ರೀ ಅಶ್ವಿನಿ ಕುಮಾರ್ ಅವರು ಕೂಡ 1 MJF ನೀಡಿದ್ದಾರೆ. ಹಾಗೆ ಇನ್ನೊಬ್ರು MB ಪುಟ್ಟಸ್ವಾಮಿ ಅವರು ಹಿರಿಯ ಭೀಷ್ಮ ನಮ್ಮ ಒಂದು ಸಾಗರ ಲಯನ್ಸ್ ಅವರು ಕೂಡ 1 MJF ನೀಡಿದ್ದಾರೆ. ಹಾಗೆ ಮತ್ತೋರ್ವ ಭೀಷ್ಮ ಸಚ್ಚಿದಾನಂದ ಮೂರ್ತಿ ಅವರು ಕೂಡ 1 ಅಂತಾರಾಷ್ಟ್ರೀಯ ನಿಧಿಗೆ 1 ಲಕ್ಷ ರೂಪಾಯಿಗಳನ್ನ ನೀಡಿದ್ರು. ಈ ತರದ ಒಂದು ಸಹಕಾರವನ್ನು ತೆಗೆದುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಪ್ರಸನ್ನ ಅವರು ಮಾಡಿದ್ರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತಾ, ಈಗ ಬಂದಿರತಕ್ಕಂಥ ವಿಷಯ ಇನ್ಸ್ಟಾಲೇಷನ್ ಸೆರೆಮನಿ ಅಂತೇಳಿ 2026-27ನೇ ಸಾಲಿನ ಲಯನ್ಸ್ ಕ್ಲಬ್ ನ ನೂತನ ಅಧ್ಯಕ್ಷರಾಗಿ ನಾಗರಾಜ್ ನಾಯ್ಕ್ ಸರ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಪದಗ್ರಹಣ ಸಮಾರಂಭವನ್ನ ನಾವು ಸಾಗರದ ಗ್ರೀನ್ ಎಂಬಾಸಿ ಹೋಟೆಲ್ ನಲ್ಲಿ ಅದನ್ನ 16ನೇ ತಾರೀಕು, ಇದೇ ತಿಂಗಳ 16ನೇ ತಾರೀಕು ಗುರುವಾರ 16ನೇ ತಾರೀಕಿನಂದು ಸಂಜೆ 6 ಗಂಟೆಗೆ ಗ್ರೀನ್ ಎಂಬಾಸಿ ಹೋಟೆಲ್ ನಲ್ಲಿ ಪದಗ್ರಹಣ ಸಮಾರಂಭವನ್ನ ಸಾಗರ ಲಯನ್ಸ್ ಸಂಸ್ಥೆ ವತಿಯಿಂದ ನಾವು ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಹೇಳೋದಂತ ಹೇಳಿದ್ರೆ ನಮ್ಮ ನಾಗರಾಜ್ ಸರ್ ಬಗ್ಗೆ 1-2 ಮಾತು ನಾನು ಹೇಳ್ಬೇಕಾಗತ್ತೆ. ಒಬ್ಬ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿ ಹಾಗೂ ಒಬ್ಬ ಕೃಷಿಕನಾಗಿ, ಅವರ ತಂದೆಯವರು ಈಶ್ವರಪ್ಪ ನಾಯ್ಕರು ನಿಮ್ಗೆ ಗೊತ್ತಿದೆ, ಬಹಳ ಪ್ರಸಿದ್ಧವಾದಂತ ವಕೀಲರು. ಸಾಗರಕ್ಕೆ ಒಂದು ಮಾಣಿಕ್ಯದ ರೀತಿಗೆ ಇದ್ದಂತ ಒಬ್ಬ ವ್ಯಕ್ತಿಯ ಪುತ್ರನಾಗಿ ತಾನು ಏನ್ ಮಾಡ್ಬೇಕು ಸಮಾಜಕ್ಕೆ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ತಾನು ಕೃಷಿಕನಾಗಿ ಹಾಗೂ ವಕೀಲರಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡು ಇವತ್ತು ಲಯನ್ಸ್ ಸಂಸ್ಥೆಯ ಉಪಾಧ್ಯಕ್ಷ ಕೂಡ ಆಗಿದ್ರು ಅವರು ಹಿಂದಿನ ವರ್ಷ. ಈಗ ಅವರು ಅಧಿಕಾರವನ್ನ ಸ್ವೀಕರಿಸಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ನಮ್ಮ ಲಯನ್ಸ್ ಸಂಸ್ಥೆಯ ಹಿರಿಯರಾದಂತ PMJF ಲಯನ್ N ಮೋಹನ್ ಕುಮಾರ್ ಅವರು, ಗ್ಯಾಟ್ ವೈಸ್ ಏರಿಯಾ ಲೀಡರ್ 2026-27 ಮಲ್ಟಿಪಲ್ 317 ಅಂತ ಇವರು ಮುಖ್ಯ ಅತಿಥಿಗಳಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ PMJF ಲಯನ್ K ಸುರೇಶ್ ಪ್ರಭು ಅವರು ಡಿಸ್ಟ್ರಿಕ್ಟ್ ಗವರ್ನರ್ 2014-15 ಡಿಸ್ಟ್ರಿಕ್ಟ್ 317C ಅದರ ಸುರೇಶ್ ಪ್ರಭು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಲವಾರು ಮುಖಂಡರುಗಳು ಇವರ ಇನ್ಸ್ಟಾಲೇಷನ್ ಸೆರೆಮನಿಗೆ ಆಗಮಿಸ್ತಾ ಇದ್ದಾರೆ. ಬಹಳ ಒಂದು ಅತ್ಯುತ್ತಮವಾದಂತ ನಡವಳಿಕೆಯನ್ನು ಹೊಂದಿರತಕ್ಕಂತ ಅಧ್ಯಕ್ಷರ ಒಂದು ಪದಗ್ರಹಣ ಸಮಾರಂಭಕ್ಕೆ ರಾಷ್ಟ್ರ ಮಟ್ಟದ ಲಯನ್ಸ್ ನ ನಾಯಕರು ಆಗಮಿಸ್ತಾ ಇರ್ತಕ್ಕಂಥದ್ದು ನಮ್ಮ ಸಾಗರ ಲಯನ್ಸ್ ಸಂಸ್ಥೆಗೆ ಬಹಳ ಹೆಮ್ಮೆಯನ್ನ ತಂದುಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಹಾಗೆ ಈ ಒಂದು ಲಯನ್ಸ್ ಸಂಸ್ಥೆಯ ಸೆಕ್ರೆಟರಿಯಾಗಿ ಸಂತೋಷ್ ಫ್ರಾನ್ಸಿಸ್ ಅವರು ಸೆಕ್ರೆಟರಿ ಅವರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮನೆ ಆಶ್ರಮದ ಅವರು ವ್ಯವಸ್ಥಾಪಕರು. ಅವರು ಕೂಡ ಸಾಮಾಜಿಕ ಸೇವೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಬೆಂಗಳೂರಿನ ಹಲವಾರು ಲಯನ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಹಾಗೂ 36 ದೇಶಗಳಲ್ಲಿ ತಾನು ತನ್ನ ಕೆಲಸವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ. ಯಾರು ತಮ್ಮ ಸಾಮಾಜಿಕ ಸೇವೆಯಲ್ಲಿ ಹೋಗಿದ್ದಾರೆ, ಅವರು NGO ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು. ಹಾಗೆ ಖಜಾಂಚಿಗಳಾಗಿ ನಮ್ಮ ಪ್ರಭಾಕರ್ ಜೈನ್ ಅವರು, ನಮ್ಮ ಕ್ರೀಡಾಪಟುಗಳು, ವಕೀಲರು ಹಾಗೂ ಒಬ್ಬ ಉದ್ಯಮಿಗಳು ಆಗಿರ್ತಕ್ಕಂಥ ನಮ್ಮ ಯುವಕ ಪ್ರಭಾಕರ್ ಜೈನ್ ಅವರು ಖಜಾಂಚಿಯಾಗಿ ಅಧಿಕಾರವನ್ನ ಸ್ವೀಕರಿಸಿಕೊಳ್ತಾ ಇದ್ದಾರೆ. ಹಾಗೆ ಪ್ರಥಮ ಉಪಾಧ್ಯಕ್ಷರಾಗಿ TV ಪಾಂಡುರಂಗ್ ಅವರು, ನಿಮ್ಗೆಲ್ಲ ಗೊತ್ತಿದೆ, ಅವರು ಗಣಪತಿ ದೇವಸ್ಥಾನದ ಅಧ್ಯಕ್ಷರು. ಹಾಗೆ ಹಲವಾರು ಸುವಿಧಾ ಸೊಸೈಟಿ ಅಧ್ಯಕ್ಷರು, ಉದ್ಯಮಿಗಳು, ದಾನಿಗಳು, ಹಲವಾರು ಸಾಮಾಜಿಕ ವ್ಯವಸ್ಥೆಗಳು ತೊಡಗಿಸಿಕೊಂಡಂತ TV ಪಾಂಡುರಂಗ್ ಅವರು ಪ್ರಥಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ದ್ವಿತೀಯ ಉಪಾಧ್ಯಕ್ಷನಾಗಿ ನಾನೇ ಸುಧೀರ್ ಶೆಟ್ಟಿ, ನಾನು ಬಂಟರ ನಾಡೋರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅವಕಾಶವನ್ನ ಸಾಗರ ಲಯನ್ಸ್ ಸಂಸ್ಥೆ ಕೊಟ್ಟಿರೋದಕ್ಕೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ನನ್ನ ವಿನಂತಿ ಏನಂತ ಹೇಳಿದ್ರೆ, ಈ ಒಂದು ಇನ್ಸ್ಟಾಲೇಷನ್ ಸೆರೆಮನಿಗೆ ತಾವೆಲ್ಲ ಪತ್ರಿಕಾ ಮಿತ್ರರನ್ನು ಬಿಟ್ಟು ನಾವೇನು ಮಾಡಿಲ್ಲ ಇಲ್ಲಿವರೆಗೆ.
ನೀವು ಮಾಡಿರ್ತಕ್ಕಂಥ ಒಂದು ಕೆಲಸದಿಂದ ಇವತ್ತು ಲಯನ್ಸ್ ಸಂಸ್ಥೆ ಜನರಿಗೆ ಏನು ಅಂತೇಳಿ ಗೊತ್ತಾಗಿದೆ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಂದ ಕೂಡ ನಾನು ಅದನ್ನ ವೀಕ್ಷಣೆ ಮಾಡಿ ನಾನು ಈ ಲಯನ್ಸ್ ಸಂಸ್ಥೆಗೆ ಸೇರ್ಕೊಂಡಿರ್ತಕ್ಕಂಥದ್ದು. ಆ ರೀತಿಯಾದಂತ ಕೆಲಸಗಳನ್ನ ಜನರಿಗೆ ತೋರಿಸ್ತಾ ಇರ್ತಕ್ಕಂಥದ್ದು ನೀವು. ತಮ್ಮೆಲ್ಲರ ಉಪಸ್ಥಿತಿ ಆ ಕಾರ್ಯಕ್ರಮದಲ್ಲಿ ಇರ್ಬೇಕು, ಆ ಕಾರ್ಯಕ್ರಮವನ್ನ ಚೆನ್ನಾಗಾಣಿಸ್ಕೊಡ್ಬೇಕು ಅಂತ ವಿನಯಪೂರ್ವಕವಾದಂತ ವಿನಂತಿಯನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಈ ಒಂದು ಸಭೆಯಲ್ಲಿ ನಮ್ಮ ಗುಡ್ಡೆಮನೆ ನಾಗರಾಜ್ ಅವರು ಇದ್ದಾರೆ, ಉದ್ಯಮಿಗಳು ಹಾಗೂ ಮತ್ತೆ ನಮ್ಮ ಲಯನ್ಸ್ ಕ್ಲಬ್ ನ ನೂತನ ಸದಸ್ಯರು. ಬರ್ತಾ ಇದ್ದಂಗೆ ಅವರು ಒಂದು ಸೇವೆಯನ್ನ ವಿಸ್ತರಣೆ ಮಾಡಿದ್ದಾರೆ, ಅವರಿಗೆ ಕೂಡ ಅಭಿನಂದನೆಗಳು. ಹಾಗೆ ನಮ್ಮ ಸತೀಶ್ ಮಗುವೀರ ಸಮಾಜದ ಮಾಜಿ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಉಪಸ್ಥಿತಿ ಇದ್ದಾರೆ. ಎಲ್ಲರನ್ನ ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀವಿ. ಎಲ್ಲರೂ ರಾಜ್ಯಾಧ್ಯಕ್ಷರಾದ ಪ್ರಸನ್ನ ಅವರು ಜಿಲ್ಲೆಯ ಝೋನ್ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಹಾಗೂ CRC ಚೇರ್ಮನ್ ಆಗಿ ಕೂಡ ನಾಗರಾಜ್ ಸರ್ ಅವರು ಆಯ್ಕೆಯಾಗಿದ್ದಾರೆ, ಹಾಗೂ ನಿರ್ದೇಶಕರಾಗಿ ಪ್ರಸನ್ನ ಅವರು ಕೂಡ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ CRC ಯ ಡೈರೆಕ್ಟರ್ಗಳಾಗಿ ನಾಗರಾಜ್ ಸರ್ ಅಧ್ಯಕ್ಷರು, ಹಾಗೆ ಪ್ರಸನ್ನ ಸರ್ ಹಾಗೂ ಅಶೋಕ್ ಬೇಳೂರ್ ಅವರು ಹಾಗೂ ಪಾಂಡುರಂಗ TV ಅವರು ಕೂಡ ನಿರ್ದೇಶಕರಿಗೆ ಆಯ್ಕೆಯಾಗಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮಾಡ್ಬೇಕು, ಜನರನ್ನ ಮುಟ್ಬೇಕು ಅನ್ನೋಂತ ಒಂದು ನನ್ನ ಅಭಿಲಾಷೆ ಇದ್ದಿದ್ರಿಂದ ಲಯನ್ಸ್ ಸಂಸ್ಥೆಯ 50 ವರ್ಷದ ಸಮಾರಂಭದಲ್ಲಿ ನನ್ನ ಲಯನ್ಸ್ ಕ್ಲಬ್ಗೆ ಸದಸ್ಯರಾಗ್ತೀರಾ ಅಂತ ಕೇಳ್ಕೊಂಡಾಗ ನಾನು ಬಹಳ ಸಂತೋಷದಿಂದ ಲಯನ್ಸ್ ಸಂಸ್ಥೆಗೆ ಸದಸ್ಯನಾಗಿ ಸೇರ್ಕೊಂಡೆ. ಸೇರಿದ ನಂತರ ಹೆಚ್ಚೆಚ್ಚು ಜನರಿಗೆ ಸೇವೆ ಮಾಡಬೇಕು ಅನ್ನೋಂಥ ಮನೋಧರ್ಮವನ್ನ ಬೆಳೆಸಬೇಕು ಅನ್ನೋಂಥದ್ದು ನನ್ನ ಇಚ್ಛೆ. ಇದ್ದಂಥವ್ರು ಈ ಸಮಾಜದಲ್ಲಿ ಯಾರಿಗೆ ನಿಜವಾಗೂ ಕಷ್ಟ ಇದೆ, ಅವರು ಸೇವೆಗೆ ಅರ್ಹರಾದಂಥವ್ರಿಗೆ ಇದ್ದಂಥವ್ರು ಸೇವೆ ಮಾಡಬೇಕು ಅನ್ನೋಂಥ ಒಂದು ಕಳಕಳಿಯಿಂದ ನಾನು ಹೊಂದಿದವನಾಗಿದ್ದು, ನನಗೆ ಲಯನ್ಸ್ ಸಂಸ್ಥೆಗೆ ಸೇರಿ ಕೆಲವೇ ವರ್ಷದಲ್ಲಿ ನನ್ನನ್ನು ಉಪಾಧ್ಯಕ್ಷನಾಗಿ ಸ್ಥಾನದಲ್ಲಿ ಕೊಟ್ಟು ನನ್ನ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ರು. ನೆಕ್ಸ್ಟ್ ಈ ವರ್ಷ ನನ್ನ ಅಧ್ಯಕ್ಷನಾಗಿ 1 ವರ್ಷ ಅವಧಿಗೆ ಅಧ್ಯಕ್ಷನಾಗಬೇಕು ಅಂತ. ಲಯನ್ಸ್ ಸಂಸ್ಥೆಯ ಉದ್ದೇಶ ಏನು ಅಂದ್ರೆ ಎಲ್ಲರಿಗೂ ಲೀಡರ್ಶಿಪ್ ಕ್ವಾಲಿಟಿ ಬೆಳಿಬೇಕು, ಸಂಸ್ಥೆ ನಡೆಸುವಂತ ಜವಾಬ್ದಾರಿಯನ್ನ ಕೊಡಬೇಕು ಅನ್ನೋಂತ ಒಂದು ಶಿಸ್ತನ್ನ ಲಯನ್ಸ್ ಸಂಸ್ಥೆ ಇಟ್ಟುಕೊಂಡಿದೆ. ಅಲ್ಲಿ 365 ದಿವಸ ಮಾತ್ರ ಒಬ್ಬ ಅಧ್ಯಕ್ಷರಿಗೆ ಅಧ್ಯಕ್ಷತೆ ವಹಿಸಿ ಸಂಸ್ಥೆ ನಡೆಸಲಿಕ್ಕೆ ಅವಕಾಶ ಇದೆ. ಆಗ ಪ್ರತಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಇಸ್ ಸುಪ್ರೀಂ. ಇಲ್ಲಿಯ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಧ್ಯಕ್ಷ ಎಲ್ಲಾ ತೀರ್ಮಾನಗಳನ್ನು ತಗೋಬೇಕು, ಮತ್ತೆ ಲಯನ್ಸ್ ಸಂಸ್ಥೆಯ ದೇಹಗಳನ್ನ ಪಾಲಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೆಚ್ಚೆಚ್ಚು ಜನರನ್ನ ಲಯನ್ಸ್ ಸಂಸ್ಥೆಗೆ ಸೇವೆಗೆ ತಗೋಬೇಕು ಅನ್ನೋದ್ರಿಂದ, ಆಮೇಲೆ ನಮ್ಮ ಲಯನ್ಸ್ ನ ಉದ್ದೇಶ ಏನು ಅಂತ ಹೇಳಿದ್ರೆ 1.5 ಮಿಲಿಯನ್ ಅನ್ನೋದು ಹೋದ ವರ್ಷದ ಒಂದು ಗುರಿಯಾಗಿತ್ತು, ಸದಸ್ಯತ್ವ ಹೆಚ್ಚು ಮಾಡುವಂಥದ್ದು. ಅದರಿಂದ ನನ್ನನ್ನ ಪದಗ್ರಹಣ ಮಾಡೋ ದಿವಸ ನಾನು 26 ಜನ ಹೊಸ ಲಯನ್ಸ್ ಸದಸ್ಯರನ್ನ ಆಹ್ವಾನ ಮಾಡಿ ಅವರನ್ನ ನಾನು ಲಯನ್ಸ್ ಸಂಸ್ಥೆಗೆ ಸೇರಿಸ್ಕೊಂಡಿದ್ದೇವೆ ಈ ವರ್ಷ. ಆಮೇಲೆ ಈ ನನ್ನ ಅವಧಿಯಲ್ಲಿ ಈಗ ನನಗೊಂದು ದೊಡ್ಡ ಚಾಲೆಂಜ್ ಅನ್ನೇ ನಮ್ಮ ಪೂರ್ವ ಅಧ್ಯಕ್ಷರು ಇಟ್ಟಿದ್ದಾರೆ. 317C ಅಲ್ಲಿ ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ನಾವು ಪ್ರಥಮ ಸ್ಥಾನಕ್ಕೆ ಬಂದಿದ್ದೇವೆ. ಆ ಪ್ರಥಮ ಸ್ಥಾನ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ನಾವು ಮಾಡಿರ್ತಕ್ಕಂಥ ಸೇವಾ ಚಟುವಟಿಕೆಗಳು ಮತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇಷ್ಟು ಅಂತ ಒಂದು ಕಂಟೆಸ್ಟ್ ರೂಲ್ ಅಲ್ಲಿ ಪಾಯಿಂಟ್ಸ್ ಕೊಡ್ತಾರೆ. ಆ ಪಾಯಿಂಟ್ಸ್ ಅಲ್ಲಿ ನಾವು ಎಷ್ಟು ಪಾಯಿಂಟ್ ಅನ್ನ ರೀಚ್ ಆಗಿದ್ದೀವಿ ಅಂದ್ರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದವರ ಈ ದ್ವಿಗಷ್ಟು ಅಂದ್ರೆ 2 times ಜಾಸ್ತಿ ಪಾಯಿಂಟ್ಸ್ ಅಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಎಕ್ಸ್ಪರ್ಟೇ, ಎದುರುಗಡೆ ಯಾರು ಸ್ಪರ್ಧಿಗಳು ಇಲ್ಲದೆ ಇರೋಷ್ಟು ಮಟ್ಟಕ್ಕೆ ಬೆಳೆದ್ವಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಮಾಡಿರ್ತಕ್ಕಂಥ ಸೇವೆಗಳು. ಆ ಸೇವೆಯಲ್ಲಿ ಯಾವ್ದು ಪ್ರಮುಖವಾದ ಸೇವೆ ಅಂದ್ರೆ, ಕೈಕಾಲು ಇಲ್ಲದೆ ಇದ್ದವರಿಗೆ, ನಿಜವಾಗಿ ಅಂಗವಿಕಲರಿಗೆ, ಅಂತವರಿಗೆ ನಾವು CRC ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ. ಅದು ದಾವಣಗೆರೆಯಲ್ಲಿದೆ, ಒಂದೇ ಇರೋದು ದಾವಣಗೆರೆಯಲ್ಲಿ. ಅಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರಾದ ಪ್ರಸನ್ನ ಅವರು ಅದನ್ನ ಫಾಲೋ ಅಪ್ ಮಾಡಿ ಅಲ್ಲಿಂದ ನಮ್ಮ ಸೇವೆನ ಸಾಗರಕ್ಕೆ ಫಸ್ಟ್ ಟೈಮ್ ತಂದ್ಕೊಟ್ರು. ಸರಿಸುಮಾರು 1 ಕೋಟಿ ಚಿಲ್ಲರೆ, 1,20,30,00,000 ರೂಪಾಯಿ ಸಾಧನ ಸಲಕರಣೆಗಳನ್ನ ತಂದ್ಕೊಟ್ರು. ಸಾಧನ ಸಲಕರಣೆಗಳನ್ನ ಯಾರ್ಯಾರಿಗೆ ಕಿವಿ ಕೇಳದೆ ಇದ್ದವರಿಗೆ, ವೃದ್ಧರಿಗೂ ಸಹ ಅವ್ರಿಗೆ ಸಾಧನ ಸಲಕರಣೆಗಳು ಕೊಟ್ವಿ. ನಿಜವಾಗಿ ಓಡಾಡಕ್ ಬರದೇ ಇದ್ದಂಥವ್ರಿಗೆ ಬ್ಯಾಟ್ರಿ ಚಾಲಿತ ಸಂಪೂರ್ಣ ಉಚಿತ. ಆಮೇಲೆ ಟ್ರೈಸೈಕಲ್ಗಳು ಕೊಟ್ವಿ, ವಾಕರ್ಗಳನ್ನ ಕೊಟ್ವಿ, ಕಣ್ ಕಾಣದೇ ಇದ್ದವರಿಗೆ ಸೆನ್ಸಿಂಗ್ ಸ್ಟಿಕ್ಸ್ ಕೊಟ್ವಿ. ಇಂಥದ್ದನ್ನ ಮಾಡಿದಂಥದ್ರಲ್ಲಿ ನಮ್ಗೆ ಮನ್ಸಿಗೂ ತೃಪ್ತಿ ಇದೆ. ಆಮೇಲೆ ನಾವು ಇಂಥದ್ದೊಂದು ಸೇವೆನ ಇಲ್ಲಿ ತಂದ್ವಲ್ಲ ಅಂತ ಹೇಳಿ
ಮತ್ತೆ ಎಲ್ಲಾ ತರ ಫೀಲ್ಡ್ಗಳಲ್ಲೂ ಈವನ್ ನಿಮ್ಮ ಲೀಡರ್ಶಿಪ್ ಅನ್ನ ಬೆಳೆಸ್ಲಿಕ್ಕೂ ಸಹ ಒಂದು ಒಳ್ಳೆ ಸಂಸ್ಥೆ. ಬಟ್ ಅಲ್ಲೇನು ಅಂತ ಹೇಳಿದ್ರೆ ನಾವು ಎಲ್ಲರನ್ನೂ ತಗೊಂಡು ಸೇವೆ ಮಾಡ್ಬೇಕು ಅನ್ನೋಂಥದ್ದು. ಈಗ ಪರಿಸರದ ಬಗ್ಗೆ ನಮಗೆ ಕಾಳಜಿ ಬರ್ಬೇಕು ಅಂತೇಳಿ ಪರಿಸರಕ್ಕೆ ಸಂಬಂಧಪಟ್ಟಂತೂ ಮಾಡ್ತೀವಿ. ಈ ಎಲ್ಲಾ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಈ ಸಂಸ್ಥೆಗೆ ನಾನೀಗ ಅಧ್ಯಕ್ಷನಾಗ ನನ್ನನ್ನು ಅವರು ಎಲೆಕ್ಟ್ ಮಾಡಿರೋದು, ಅವಿರೋಧವಾಗಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಹಂಗಾಗಿ ಎಲ್ಲರ ವಿಶ್ವಾಸನೂ ಇಟ್ಟುಕೊಂಡು ನನ್ನ ಅಧ್ಯಕ್ಷಗಿರಿಯನ್ನು ಅವ್ರು ನನಗೆ 16ನೇ ತಾರೀಕಿಗೆ ಪದಗ್ರಹಣ ಮಾಡಿ ನನಗೆ ಅಧಿಕಾರ ವಹಿಸಿಕೊಡ್ತಾರೆ. ಈ ಒಂದು ವರ್ಷದಲ್ಲಿ ಒಳ್ಳೆ ಸೇವಾ ಚಟುವಟಿಕೆಗಳನ್ನ ಮಾಡಿ 1ನೇ ಸ್ಥಾನಕ್ಕೆ ಬರಲಿಕ್ಕೆ ಪರಿಶ್ರಮ ಪಟ್ಟು ಎಲ್ಲರ ಸಹಯೋಗದೊಂದಿಗೆ ನಾವು ಇಲ್ಲಿ ಸೇವೆ ಮಾಡ್ಬೇಕು ಅನ್ನೋಂಥ ಮನೋಧರ್ಮ ಇಟ್ಕೊಂಡು ನಾನು ಅಧ್ಯಕ್ಷ ಆಗ್ತಾ ಇದ್ದೇನೆ. ಅದರಿಂದ ಆ ದಿನ ತಾವೆಲ್ಲರೂ ಇದರಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ, ಈ ಸಾಗರದಲ್ಲಿ ಲಿಯೋ ಕ್ಲಬ್ ಇರಲಿಲ್ಲ. ಲಿಯೋ ಕ್ಲಬ್ ಅಂದ್ರೆ 14 ವರ್ಷದಿಂದ 18 ವರ್ಷದ ಒಳಗಿನ 18 ವರ್ಷದ ಒಳಗಿನ ಮಕ್ಕಳಿಗೆ ಸೇವಾ ಮನೋಧರ್ಮನ ಅವರಲ್ಲಿ ಬೆಳೆಸಬೇಕು, ಮತ್ತೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ನ ಬೆಳೆಸಬೇಕು ಅನ್ನೋದಕ್ಕೆ ಒಂದು ಕ್ಲಬ್ ಅನ್ನ ಆಯೋಜನೆ ಮಾಡ್ಲಿಕ್ಕೆ ನಾವು ಮುಂದಾದ್ವಿ. ಹಂಗಾಗಿ ನಮ್ಮ ಸಾಗರದಲ್ಲಿ ಇರ್ತಕ್ಕಂಥ ನಿರ್ಮಲಾ ಏಡೆಡ್ ಸ್ಕೂಲ್ ಇದೆ ಇಲ್ಲಿ ಸಾಗರದಲ್ಲಿ, ನಿರ್ಮಲಾ ಬಾಲಕಿಯರ ಪ್ರೌಢಶಾಲೆ, ಅಲ್ಲಿ ಒಂದು ಲಿಯೋ ಕ್ಲಬ್ ಅನ್ನ ಸ್ಥಾಪನೆ ಮಾಡ್ತಾ ಇದೀವಿ. ಅವತ್ತಿನ ದಿವಸ ಲಿಯೋ ಕ್ಲಬ್ನ ಅಧ್ಯಕ್ಷರು, ಸೆಕ್ರೆಟರಿ ಮತ್ತು ಖಜಾಂಚಿ ಅವರು ಸಹ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಇಂಟರ್ನ್ಯಾಷನಲ್ ಫಂಡ್ ಇಂದ ನಾವೇನ್ ಹೇಳಿದ್ರಲ್ಲ, LCF ನಾವೇನ್ ಕೊಡ್ತಿದೀವಲ್ಲ, ಆ ಫಂಡ್ ನಿಂದ ಅವರಿಗೆ $5 ಲಕ್ಷ ಅಮೆರಿಕನ್ ಡಾಲರ್ ಬರ್ತದೆ. ಅವರು ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಅನ್ನ ಮಾಡ್ಬೋದು. ಆಮೇಲೆ ಅವರಿಂದ ಯಾರಿಂದ ನಾವು ದೇಣಿಗೆನ ತಗೊಳ್ಳಲ್ಲ ಅಥವಾ ಅವರಿಂದ ನಾವು ಯಾವುದೇ ಫೀಸ್ ಅನ್ನ ತಗೊಳ್ಳಲ್ಲ. ಅವರನ್ನ ಸ್ಪಾನ್ಸರ್ ನಮ್ಮ ಲಯನ್ಸ್ ಕ್ಲಬ್ ಸಾಗರನೇ ಮಾಡ್ತದೆ. ಅಲ್ಲಿ ಇಂಟರ್ನ್ಯಾಷನಲ್ ಗೆ ಕಟ್ಟಬೇಕಾಗಿರ್ತಕ್ಕಂಥ ಅವರ ಶುಲ್ಕವನ್ನು ಲಯನ್ಸ್ ಕ್ಲಬ್ ಹುಟ್ಟಾಕಿ ಮಾಡ್ತದೆ. ಈ ರೀತಿಯಾದ ಲಿವೋ ಕ್ಲಬ್ ಗಳನ್ನ ಮತ್ತೆ ಹೊಸದಾಗಿ ಸ್ಥಾಪನೆ ಮಾಡ್ಲಿಕ್ಕೂ ಸಹ ನಮ್ಮ ಅಭಿಲಾಷೆ ಇದೆ. ಯಾವ್ದಾದ್ರು ಸ್ಕೂಲ್ಗಳಲ್ಲಿ ಅಥವಾ ಯಾವ್ದಾದ್ರು ಲಿಯೋಗಳು 20 ಜನ ಸೇರಿ ಬಂದ್ರೆ ಅಂತದೊಂದು ಕ್ಲಬ್ ಅನ್ನ ಮತ್ತೊಂದು ಸ್ಥಾಪನೆ ಮಾಡಬಹುದು. ಅದಕ್ಕೆ ಅವಕಾಶ ಇದೆ, ಅದಕ್ಕೂ ಸಹ ನಾವು ಸಿದ್ಧರಿದ್ದೇವೆ ಅಂತಿದ್ದೇವೆ. ಆಮೇಲೆ ಈ ಮದರ್ ಕ್ಲಬ್ ನಲ್ಲಿ ಈ ಹಿಂದಿನ ವರ್ಷದಲ್ಲಿ ನಾವು ಇನ್ನೊಂದು ಲಯನ್ಸ್ ಕ್ಲಬ್ ಅನ್ನು ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಅಂದ್ರೆ ಹೆಚ್ಚು ಮೆಂಬರ್ ಮಾಡಿ ಹೆಚ್ಚು ಕ್ಲಬ್ ಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಯಾವತ್ತೂ ಲಯನ್ಸ್ ಕ್ಲಬ್ ಸದಾ ಸಿದ್ಧವಾಗಿರ್ತದೆ. ಅಲ್ಲೇ ಸಾಗರದಲ್ಲಿ ಶ್ರೀಗಂಧ ಅನ್ನೋ ಒಂದು ಕ್ಲಬ್ ಅನ್ನ ನಮ್ಮ ಲಯನ್ಸ್ ಕ್ಲಬ್ ಹೋದ ವರ್ಷ ಸ್ಥಾಪನೆ ಮಾಡಿದೆ. ಈ ವರ್ಷ ಒಂದು ಕ್ಲಬ್ ಅನ್ನ ನಾವು ಆನ್ವಟ್ಟಿಗೆ ಸ್ಪಾನ್ಸರ್ ಮಾಡ್ಬೇಕು ಅಂತ ಇದ್ದೇವೆ. ಅದು ಗೈಡಿಂಗ್, ಅದಕ್ಕೆ ಎಕ್ಸ್ ಚೇರ್ಮನ್ ಆಗಿ ನಮ್ಮ ಮಾಜಿ ಅಧ್ಯಕ್ಷರು ಇರ್ತಾರೆ, ಗೈಡಿಂಗ್ ಲೈನ್ ಆಗಿ ನಾನು ಇರ್ತೇನೆ. ಅಂತದೊಂದು ಕ್ಲಬ್ ಅನ್ನು ನಾವು ಸ್ಥಾಪನೆ ಮಾಡ್ಬೇಕು ಅನ್ನೋ ಉದ್ದೇಶ ಹೊಂದಿದ್ದೇವೆ. ಅದರಿಂದ ದಯಮಾಡಿ ಎಲ್ಲರೂ 16ನೇ ತಾರೀಕಿಗೆ ನನ್ನ ಪದಗ್ರಹಣಕ್ಕೆ ಆಗಮಿಸಿ. ಆಮೇಲೆ ಹೋದ ವರ್ಷ ನೀವು ಹೋದ ವರ್ಷ ಒಂದೇ ಅಲ್ಲ, ಇಷ್ಟರವರೆಗೆ ಯಾವ ರೀತಿ ಸಹಕಾರ ಮಾಡಿದ್ರೆ, ಲಯನ್ಸ್ ಅಂದ್ರೆ ನಾವು ಮಾಡಿರ್ತಕ್ಕಂಥ ಸೇವೆಯನ್ನ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಂತ ಒಂದು ಉದ್ದೇಶ ಹೊಂದಿದ್ದೇವೆ. ಜನರಿಗೆ ನಾವು ಅದು ಮುಟ್ಟಿಸೋದ್ರಿಂದ ಇನ್ನಷ್ಟು ಜನ ಅದರಲ್ಲಿ ಪ್ರೇರಿತರಾಗಿ ಈ ಸೇವೆಗೆ ಬರಲಿ ಅನ್ನೋದು ನಮ್ಮ ಗುರಿಯಾಗಿದೆ. ಅದರಿಂದ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ತಮಗೆ ಮತ್ತು ಈ ಪ್ರೆಸ್ ಮೀಟ್ಗೆ ಅವಕಾಶ ಮಾಡಿದ ತಮ್ಮೆಲ್ಲ, ಆಸ್ಪತ್ರೆಯಲ್ಲಿ ಯಾರ್ಯಾರಿಗೆ ಅದರ ಅವಶ್ಯಕತೆ ಇದೆ ಅನ್ನೋದನ್ನ ಆನ್ ಮೆರಿಟ್ ತಕ್ಕೊಂಡಿದ್ದೀವಿ. ಈಗಲೂ ಸಹ ಮತ್ತೆ ಅವಕಾಶ ಇದೆ. ಈಗ ಇವರೇ CEO ಆಗಿದ್ದಾರೆ, ನಾನು ಒನ್ ಆಫ್ ದ ಚೇರ್ಮನ್ ಇದ್ದೀನಿ ಅಂತವ್ರು ಯಾರಿದ್ರು ಸಹ ನಾವು ಫಸ್ಟ್ ಆದ್ಯತೆ ಮೇಲೆ ಕೊಡ್ತೀವಿ. ಆಮೇಲೆ ಮತ್ತೊಂದಿದೆ, ಅಲ್ಲಿ ಲಿಂಬ್ ಮತ್ತು ಕೈ ಮತ್ತು ಕಾಲ್ ಕಳ್ಕೊಂಡವರಿಗೆ ಫಸ್ಟ್ ಅವರು ಟ್ರೈನ್ ಮಾಡ್ತಾರೆ, ಅವ್ರ ಸೈಜಿಗೆ ತಕ್ಕಂಗೆ ಕೊಡ್ತಾರೆ. ಅವ ಮಾತ್ರ ದಾವಣಗೆರೆಗೆ 2 ಸತಿ ಹೋಗ್ಬೇಕು. ಅದಕ್ಕೂ ಕಷ್ಟ ಇದ್ರೆ ನಿಮ್ಮ ಪಂಚಾಯತಿಯಲ್ಲಿ ಅಂತವ್ರು ಕರ್ಕೊಂಡ್ಬರ್ಲಿಕ್ಕೂ ಸಹ ಫಂಡ್ಸ್ ಇದೆ.